ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೊಳತ್ತೀನಿ ರೀ. ಈಗ ಒಂದು 4 ದಿನ ವಿಡಿಯೋ ಹಾಕೋಕ್ಕಾಗಲಿಲ್ಲ ರೀ. ಸ್ವಲ್ಪ ಹುಷಾರಿಲ್ಲ, ಕಾಲು ನೋವಾಗಿತ್ತು. ಲಾಸ್ಟ್ ಟೈಮ್ ನನ್ನ ಕಣ್ಣು ತ್ರಾಸಾಗ್ಯಾವ ಅಂತ ಹೇಳಿದ್ದಲ್ಲ ರೀ, ಅದೇ ರೀತಿ ಮತ್ತು ಕಣ್ಣು ಸ್ವಲ್ಪ ಪೇನ್ ಆಗೈತೆ ರೀ. ಹಾಗಾಗಿ ನನಗೆ ಮೊಬೈಲ್ ಸ್ಕ್ರೀನ್ ನೋಡಿ ಕತೆಗಳನ್ನು ಮಾಡಿ ಹಾಕೋಕ್ಕಾಗಲಿಲ್ಲ. ದಯವಿಟ್ಟು ಯಾರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಕಮೆಂಟ್ಸ್ ಭಾಳ ಬರಾತಿದ್ವು ರೀ, ಕಮ್ದಕ್ಕರೆ ಯಾಕೆ ಕತೆಗಳನ್ನು ಹಾಕಕತ್ತಿಲ್ಲ ಅಂಥೇಳಿ ದಯವಿಟ್ಟು ಕ್ಷಮೆ ಇರಲಿ ರೀ. ಪಂಚಮಿ ಕತೆಗಳನ್ನು, ರೊಟ್ಟಿ ಪಂಚಮಿ ಮತ್ತು ಹಾಲು ಒಯ್ದು ಈ ರೀತಿ ಕತೆಗಳನ್ನು ಮಾಡಿ ಹಾಕ್ಬೇಕು ಅಂದ್ಕೊಂಡೆ ರೀ. ಹುಷಾರಿಲ್ಲದ ಕಾರಣ ಕತೆಗಳನ್ನು ಮಾಡಲಿಲ್ಲ ರೀ. ಹಾಗಾಗಿ ಲೇಟ್ ಆದರೂ ದಯವಿಟ್ಟು ಯಾರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ರೊಟ್ಟಿ ಪಂಚಮಿ ಕತೆಯಿಂದ ನಾನು ಮತ್ತೆ ಕತೆಗಳನ್ನು ಹಾಕ್ತೀನಿ ರೀ ಫ್ರೆಂಡ್ಸ್. ಬಾಂಡೆ ತಿಕ್ಕೋದೆಲ್ಲ ಮುಗೀತು, ಮತ್ತು ರೊಟ್ಟಿ ಪಂಚಮಿದೆಲ್ಲ ಹಬ್ಬದ ಸಜ್ಜು ಮಾಡ್ಕೋಬೇಕು. ಅಯ್ಯೋ ಬಡ ಬಡ ತಯಾರಿ ಮಾಡ್ಕೊಳಕತ್ರ ಅಲ್ಲಿಗೆ ಬರ್ತೈತೆ. ಎಲ್ಲ ಕೆಲಸ ಜಗ್ಗಿರ್ತಾವೆ. ಕಾಯಿಪಲ್ಯಕ್ಕೆ ತರ ಕಳಿಸ್ಬೇಕು, ಇಲ್ಲ ತಂದ್ರೆ ಕಾಯಿಪಲ್ಯ ಸಾವಕಾಗ ಕರೆದು ಬರ್ತೇನೆ, ಹೋಗಿ ಕಾಯಿಪಲ್ಯ ತೊಂಬಾರವ ಅಂತೇಳಿ. ಯಾಕೆ ಹಾಯನವಲ್ವ ಯವ್ವ ಯಾಕೆ ಹೋಗ್ಬೇಕಿ ಇತ್ತಾಗ ಮನೆ ಮುಂದೆ ಕೊಟ್ಟು ಕಾಯಿಪಲ್ಯ ಹಾಕತಿ. ಏನು ಅದಾಳ ಏನು ಉರಿ ಆಗದಾಳ ಗೊತ್ತಿಲ್ಲ, ಕೇಳ್ಬೇಕು. ಅಕ್ಕ ಬಾಂಡೆ ತಿಕ್ಕೋದಾತ? ಹ್ಞೂ ಆತ. ಮಲ್ಕೋಬೇಕಿಲ್ಲ, ಸುಸ್ತಾಗತ್ತ ಅನ್ನಕತ್ತಿದ್ದಿ? ಓ ಬೇಸರ ಅಥವಾ ಅಕ್ಕ, ನನಗೆ ಅದ್ರ ಸಂಬಂಧ ಬಂದೆ. ಏನು ಮಾಡತ್ತೀನ ಅಂತೇಳಿ. ಏನು ಕೆಲಸ ನಾ ಚೋಲಿ ಬಾ ಯವ್ವ, ನೀನು ಬೇಸರ ಆಕತ್ಬಿಟ್ಟತಕ್ಕ. ಯವ್ವ ಏನು ಕೆಲಸ ಅನ್ನಕ್ಕೇನು ಕೆಲಸ ಏನು ಭಾಳ ಇರ್ತತನ? ಆತು, ಬಾಂಡೆ ಎಲ್ಲ ತಿಕ್ಕಿದೆ. ಇಲ್ಲೇ ನೀರು ಬಸಿಲಿವ, ಆಮೇಲೆ ಬುಟ್ಟಿ ಒಳಗೆ ಎತ್ತಿಡ್ತೇನೆ. ಎತ್ತ ಬಡವ ಯವ್ವ ಬುಟ್ಟಿ ಇದನ್ನ, ನಾ ಎಲ್ಲ ಹಿಂದಗಡೆ ಎತ್ತಿಡ್ತೇನೆ. ಮತ್ತು ಹಂಗೆ ಮರೆ ಬಿಟ್ಟು ದಿನ ಹೆಂಗೆ ಎತ್ತಿಡ್ತೆ ಹಂಗೆ ಎತ್ತಿಡಕ್ಕೆ ಹೋಗ್ಬಿಡೇನು? ವಜಾತಿ ನಗೋಕೆ ಹೋಗ್ಬಿಡವ ನೀನು. ಮತ್ತು ನೀವು ಒಮ್ಮೆ ನಾವು ನಿನ್ನ ತೆಕ್ಕಿರ್ತೇವೆ, ಒಮ್ಮೆ ಇರಂಗಿಲ್ಲ. ಏನು ಒಲ್ಮಿಂದು ನಗು ಬಿಡೋನಿಲ್ಲ. ಏನು ಹೇಳಿದೊಟ್ಟು ನೆನಪಿರಲಿ ನಿನಗೆ. ಹ್ಞೂ ಅಕ್ಕ, ಆಯ್ತಾ ಅಕ್ಕ. ನಡಿವ, ಬಾಂಡೆದು ತಿಕ್ಕುದು ಮುಗೀತು, ನಡಿ ಒಳಗೆ ನಡಿ. ಕಾಯಿಪಲ್ಯ ಸಾವಕನ್ನ ಕರೆದು ಬರ್ತೇನೆ ಇವ. ಎಲ್ಲಿ ಮತ್ತು ಅಲ್ಲಿದ್ದ ಮತ್ತು ಕಾಯಿಪಲ್ಯ ಹೊತ್ಕೊಂಬರೋದು. ಮತ್ತು ಇಲ್ಲೇ ಬಂದ್ಲ ಅಂದ್ರೆ ಉಣಕ್ಕೆ ಎಲ್ಲರೂ ತೊಗೊಂತಾರ ಕಾಯಿಪಲ್ಯನ. ಅದಕ್ಕೆ ಹೇಳಿ ಬರ್ಬೇಕಂತ ಹೊಂಟಿದ್ದೆ. ಬದ್ನಿಕಾಯಿ ಬೇಕೆ ನಾಳೆ ರೊಟ್ಟಿ ಪಂಚಮಿಗೆ? ಹ್ಞೂ ಅಕ್ಕ, ರೊಟ್ಟಿ ಪಂಚಮಿ ಬೇಕಾ ಅಲ್ಲಿ ಬದ್ನಿಕಾಯಿ? ಅದು ಕಾಳು ನೆನೆಗೆ ಹಾಕಿದ್ಬೇಕಾ, ಅವನ್ನ ಕಟ್ಟಿಡ್ಬೇಕಕ್ಕ. ಮೊಳಕೆ ಹೊಡ್ಸಾಕ ನೆನೆ ಹಾಕಿದ್ದೆಲ್ಲ. ಹ್ಞೂ ಹೌದು, ನೋಡಿಲ್ಲ, ನೆನಪ ಇಲ್ಲ ಇವ. ನೆನಪು ಮಾಡಿ ಬೇಷ್ ಮಾಡಿದ್ಯಾ. ಅದ್ಲಕ್ಕೆ ಹೋಗಿ ಕರೆದು ಬರ್ತೇನೆ ತಡೆಯವ. ಅದಾಣಿಲ್ಲಕ್ಕ ಆಕಿ ಮತ್ತು ಊರಾಗ. ಅದ ಊರಾಗಿದ್ರೆ ಬರ್ತಿದ್ಲಿ, ಏನು ಅದಾಳ ಇಲ್ಲವ ನಾನು ಅದ ಅನ್ಕೊಳತ್ತಿದ್ದೆ. ಅಯ್ಯ ಬರ್ಬೋದು, ಆಣಿಲ್ಲ. ಮತ್ತು ನಾಳೆ ದೊಡ್ಡ ಹಬ್ಬ ರೊಟ್ಟಿ ಪಂಚಮಿ, ಎಲ್ಲ ಊರನ್ನಾರು ಕಾಯಿಪಲ್ಯದ ತೊಗೋತಾರ. ಬರ್ಲಾ ಏನು ಮಾಡ್ಯಾಳ, ಬರ್ತಾ ಮತ್ತು ಊರಾಗ ಹೊತ್ತದು ಮಾರ್ಬೇಕಲ್ಲ. ಮತ್ತು ಮನ್ಯಾಗ ಹಾಕಿದೋಟು ಏನಾರ ಕೆಲಸ ಇರ್ತೈತೆ ಮಾಡ್ಕೊಂಡು ಇತ್ತ ಬರ್ಬೇಕಲ್ಲಕ್ಕಿ. ನೋಡೋಣ ತಡಿ. ಮತ್ತು ಹಾಕಿದು ಮನೆ ದೂರ ಐತೆ, ಮತ್ತು ಅತ್ತಾಗ ಮಾರ್ಕೊಂಡು ಇತ್ತ ಬರ್ತಾ. ಮತ್ತು ಅದ್ರ ಸಂಬಂಧ ನೋಡೋಣ ತಡಿ. ಕಮಲಕ್ಕರ ಬಂದ್ರಿ? ಹ್ಞೂ ರೀ, ಬರ್ರಿ. ನಾನು ಕಾಯಿಪಲ್ಯ ಸಾವಕ್ಕ. ಅಯ್ಯ ಬಾರ ಏನು ಅಪ್ರೂಪಾಗೆ ಸಾವಕ್ಕ. ಏನಿತ್ತಾಗ ಕಾಯಿಪಲ್ಯ ತೊಗೊಂಡು ಅದೇ ಇಲ್ಲಲ್ಲ ನಮ್ಮ ಮನೆ ಕಡೆ. ಏನು ಕೇಳ್ತೀರಿ ಬಿಡ್ರಿ, ನಾನು ಕತ್ತಿನು. ನಮ್ಮ ಅವ್ಗ ಆರಾಮಿದ್ದಿದ್ದಿಲ್ರಿ ಕಮಲಕ್ಕರ. ಊರಿಗೆ ಹೋಗಿ ತಿಂಗಳ ದಿನ ಆಗಿತ್ರಿ. ಇಲ್ಲೇ ಹುಡುಗಿನ ಬಿಟ್ಟು ಹೋಗಿದ್ದೆ. ಏನೋ ಒಟ್ಟು ಅನ್ನ ಸಾರು ಮಾಡಿ ಹಾಕ್ತಿತ್ತು ಅವ್ರ ಅಮ್ಮಗೆ, ಅವ್ರ ಅಪ್ಪಗದು ಒಂದು ರೊಟ್ಟಿ ಬಡದಿಟ್ಟು ಹೋಗಿದ್ದೆ. ಹಂಗೆ ಮಾಡ್ತಿತ್ತು ಪಲ್ಯ. ಅದು ಬಿಟ್ಟು ಹೋಗಿದ್ದು ನೋಡ್ರಿ. ನಮ್ಮ ಅವ್ಗ ಭಾಳ ಆರಾಮಿದ್ದಿದ್ದಿಲ್ರಿ, ಬಿದ್ದು ಕಾಲು ನೋವು ಮಾಡ್ಕೊಂಬಿಟ್ಟಾಳ್ರಿ. ಏನು ಮನ್ಯಾಗ ಹೊಳಿಸಿ ಹಾಕೋರದಿದ್ದಿಲ್ಲ, ಅದಕ್ಕೆ ನಾನು ಹೋಗಿದ್ದೆ ನೋಡ್ರಿ. ಅಯ್ಯ ಹೌದಾ, ನೀವು ಹೆಂಗೆ ಅದಾರ ನಿಮ್ಮ ಮಾರಿಗೆ? ಅದಾರ್ರಿ. ಇದು ನಿಂಗಪ್ಪಾಜಿ ಬಂದಿದ್ದಾರಿ ಮುಂಜಾನೆ. ಏನೋ ಕಾಯಿಪಲ್ಯ ಬೇಕು ಹೇಳಿ ಕಳಿಸಿದ್ರಂತಲ್ಲ. ಅದಕ್ಕೆ ಮತ್ತೇನೋ ಒಂದು 1.5 ಕಿಲೋ 2 ಕಿಲೋ ಬದ್ನಿಕಾಯಿ ಅಂತ, ಅದು ಹಸೆ ಮೆಣಸಿನ್ಕಾಯಿ ಮೆಂತೆ ಅದು ಬೇಕಂತ ನೋಡಿ ಅಕ್ಕಾರಿಗೆ ಅಂತ ಹೇಳಿದಾರಿ. ನಾನು ಅದಕ್ಕೆ ಇತ್ತು. ಮತ್ತು ಈಗ ಬಂದು ಒಯ್ದು ಬಿಟ್ಟಾರ್ರಿ ಊರಾಗ ಬರ್ಲಾರ್ದಕ್ಕೆ ಮಂದಿ. ನಾನು ನಿನ್ನೆ ಸಂತಿದ ಹಾಕಿದ್ದೆ ಬಂದ್ರಾತಂತ ಹೇಳಿ ಇದು ಕಾಯಿಪಲ್ಯ. ಅದು ಅದಕ್ಕೆ ಕೊಟ್ಟು ಹೋದ್ರಾತಂತ ನಿಮ್ಗೆ ತಗಂತ ಬಂದೆ ರೀ. ಮತ್ತು ತಂಗಿಂದ ಬರೋರಾಗನ ಖಾಲಿ ಆಗಿದ್ದಿತ್ತು ಅಂತೇಳಿ ತಗೋರಿ ಕಮ್ಲಕ್ಕಾರ. ಇವ ಹೇಳಕಸಿದ್ ನೋಡು. ಅಯ್ಯ ಫೋನಾರ ಹಚ್ಚ ಬಿಡ್ದೇವು. ನಮ್ಮ ನಂಬರ್ ಇದ್ರೆ ನಾನು ಬಂದು ಹೋಯ್ತಿದ್ದೆ. ನಾ ಇದ್ರೆ ಹೇಳಪ್ಪ ಅಂತ ಹೇಳಿದ್ದೆ, ನೀ ತೊಂಬಂದ ಬಿಟ್ಟಿನಿ. ಬೇಷ್ ಆತ್ ಬಿಡ. ನಾನು ನಿಮ್ಮ ಮನೆ ಬರುವಾಕಿದ್ ನೋಡಿ ಕಾಯಿಪಲ್ಯ ತೊಂಬಂದ್ರಾತಂತೇಳಿ. ಇಲ್ರಿ ಕಮಲಕ್ಕರ, ನಾ ಬರೋದು ಹೊತ್ತಕ್ಕಿತ್ತ. ಈಗ ನಾಳೆ ರೊಟ್ಟಿ ಪಂಚಮಲ್ರಿ, ಎಲ್ಲರೂ ಬಂದು ಕಾಯಿಪಲ್ಯ ಒಯ್ಯಕತ್ ಬಿಟ್ಟಾರ್ರಿ. ಮತ್ತು ಖಾಲಿ ಆಗಿದ್ದಿತ್ತು ಬಿಡು. ಒಂದು ಮುಂಜಾನೆ ಹೇಳಕಸಿರಿ ನೀವು ಅಂತೇಳಿ ಕೊಡಾಕಂತ ಬಂದೆ. ತಗೋರಿ ಇವ್ನ ಬುಟ್ಟಿ ಅದನ್ನ ನಾ ಹಿಂದಗಡೆ ಬಂದು ಒಯ್ತೀನಿ ರೀ. 2 ಕಿಲೋ ಬದ್ನಿಕಾಯಿ, 1 ಕಿಲೋ ಮೆಣಸಿನ್ಕಾಯಿ ಮೆಂತೆ ಅದು ತೊಂಬಂದೆ ನೋಡ್ರಿ ಅಕ್ಕಾರ. ಹೌದನ ಮನಿಂದ ಹಂಗೆ ರೊಕ್ಕ ಕೊಡ್ತೇನೆ. ಇಲ್ರಿ ಮುಂಜಾನೆ ನಿಂಗಪ್ಪನ ಗೌಡ್ರು ಕೊಟ್ಟು ಕಳಿಸಿದ್ರಾಳ್ರಿ, ಕೊಟ್ಟಾರ್ರಿ ರೊಕ್ಕನ. ಹೌದನ? ಹ್ಞೂ ಬೇಷ್ ಆತ್ ಬಿಡಿ. ಹಂಗಾರ ಹಿಂದಗಡೆ ಬಂದು ಒಯ್ವ ಇದನ್ನ. ಮತ್ತು ಬುಟ್ಟಿ ಅದನ್ನೇನು ಮತ್ತು ನಾ ಬಂದು ಕೊಡ್ದಾದ್ರೆ ನಾ ಕೊಡ್ತೇನೆ. ಆಡ್ಬೇಡ್ರಿ. ಮತ್ತು ನಾ ಊರ ಬಂದೆ ಅಂದ್ರೆ ಆಯ್ತು ಇಸ್ಕೊಂಡೋಗ್ತೀನಿ ತೋರಿ. ನೀನು ದೂರ ಅಕ್ಕವು ಏನಾಗೋದಿಲ್ಲ ತೋರಿ. ಐತಿ ಸಾಣದ ಐತಿದೆ, ದೊಡ್ಡ ಬುಟ್ಟೆ ಅದಾವ, ನಂಗೆ ನಡೀತೈತ್ರಿ. ತಗೋರಿ ಇವನ್ನ. ಹೋಗ್ತೀನಿ ತೋರಿ ಅಕ್ಕರ ನಾನು. ಬಾರೇ ಒಂದು ಕಪ್ ಚಾ ಕುಡಿದು ಹೋಗಿ ಅಂತ. ಹೋಗಿ ಅಂತ ಬಾ, ಅಲ್ಲಿದ್ದು ಇಲ್ಲಿ ತನ ಬಂದು ಹಂಗೆ ಹೋಗ್ತೀನಿ. ಬಾ ಒಂದು ಚಾ ಕುಡಿದು ಹೋಗಿ ಅಂತ. ಬ್ಯಾಡ್ರಿ ಅಕ್ಕರ, ನಾನು ಊರಾಗಿ ಹೊತ್ತು ಕಾಯಿಪಲ್ಲೆ ಮರಕ್ಕೆ ಹೋಗ್ಬೇಕು. ಮತ್ತು ಕೊಟ್ಟು ಹೋದ್ರಾತಂತ ಬಂದೆ ರೀ. ಇದು ಇದ್ದಿದ್ದಿಲ್ಲನ, ಮೂಲಂಗಿ ಅದು ಬೇಕಾಗಿತ್ತು, ಕೊತ್ತಂಬರಿ ಬೇಕಾಗಿತ್ತು. ಕೊತ್ತಂಬರಿ ನಾನು ತೊಗೊಂಡೇನಂತ ಲಕ್ಷ ನೋಡ್ರಿ. ಐತ್ರಿ ಮನ್ಯಾಗ. ನಾ ಇತ್ತ ಬನ್ನಿ ಅಂದ್ರೆ ಕೊಟ್ಟಾಕಿನ ತೋರಿ ಕಬ್ಲಕ್ಕರ. ಬೇಡವಾ ಇವ ಕೊತ್ತಂಬರಿ ಬೇಕು ಪಲ್ಯಕ್ಕೆ. ಮತ್ತು ಕೊತ್ತಂಬರಿ ಹಾಕಿದ್ರೆ ಅಡಿಗೆ ರುಚಿ. ಮತ್ತು ಮರಿಬೇಡ, ತೊಂಬಂದು ಕೊಟ್ಟು ಹೋಗಿ. ಮತ್ತೆ ಆತ್ರಿ ತೊಂಬಂದು ಕೊಟ್ಟಾಕಿನ ತೋರಿ ಕಬ್ಲಕ್ಕರ. ಹೋಲ್ಯಾರಿ ನಾನು ಇಂದಿರ್ಲಿಲ್ಲಲ್ಲ. ನೀನು ಒಂದು ಕಪ್ ಚಾ ಕಾಸೋದು ಲೇಟ್ ಆಕತ್ತೇನೆ. ಬಾ ಕುಡಿದು ಹೋಗಿ ಅಂತ ಇವ. ಆಡ್ಬೇಡ್ರಿ. ಮತ್ತೆ ಬರ್ತೇನೆ ತೋರಿ. ನಾಳೆ ಮಕ್ಳಿಗೆ ಬುದ್ಧೆ ತಿಂತೇನ್ರಿ ಮಗಂದು. ಮತ್ತು ಏನೋ ನೀಲಕ್ಕರ್ದು ಸಿಹಿ ಸುದ್ದಿ ಅಂತಲ್ರಿ. ಹೆಂಗೆ ಆರಾಮದಾರಲ್ರಿ? ಹ್ಞೂ ನೀವು ಆರಾಮದ. ಅವ್ಳು ಕೂಳದಕ್ಕವಲ್ದ ಆರಾಮದ ಅವಳು. ಏನಂಗ ಒಟ್ಟು ಒಂದಿಟ್ಟು ತಿಂತಾಳ. ಏನು ಕೋಳಿ ತಿನ್ನಕ್ಕೆ ತಿಂತಾ, ಚಂದ ತಿನ್ನೋದಿಲ್ಲ ಏನಿಲ್ಲ. ಅವು ಚಂದ ಊಟ ಅದು ಮಾಡ್ಬೇಕ. ಒಟ್ಟು ವಾಂತಿದಾಗ ಹಾಕತ್ತೆ, ಕೂಳದ್ದು ದಕ್ಕವಲ್ದ. ಆರಾಮದಾಳ. ಒಂದು ಈಟ್ ವಾಂತಿದ ಹಾಕತ್ತೆ, ಆರಾಮದಾಳ.
ಹೌದಾ ರೀ ಬೇಷ್ ಆತ್ ಬಿಡ್ರಿವ ಭಾಳ ದಿನಕ್ಕೆ ಆತು ಎಲ್ಲ ಚಂದ ಆತು ಚಂದ ಆಲೇ ರೀ ಅಥವಾ ಎಲ್ಲಾರ ಹರಕೆಯಿಂದ ಚಂದಾಗ ಆದ್ರೆ ಸಾಕು ಎಲ್ಲ ನಿಮ್ಮ ಬಾಯಿ ಹರಕೆಲೆ ಚಂದ ಆದ್ರೆ ಸಾಕು ಹೊಸವಕ್ಕ ಆಗ್ಲಿ ರೀ ಅಕ್ಕಾರ ಒಬ್ರಿಗೆ ಏನು ಕೆಟ್ಟದ್ದು ಬಯಸಾರಲ್ಲ ಏನಲ್ಲ ಎಲ್ಲ ಚಂದ ಮಾಡ್ತಾನ್ರಿ ದೇವ್ರು ಬರ್ತೇನೆ ತೋರಿ ಕುಮ್ಲಕ್ಕಾರ ಹಂಗಾರ ಹ್ಞೂ ಆತು ಹಂಗಾರ ವಿಜಯಕರು ಬಯಾಕತ್ತಿದ್ರಿ ಕಾಯಿಪಲ್ಯಕ್ಕ ನಿಮ್ಮ ಮನೆ ತನ ಬರ್ಬೇಕನ ಮನೆ ದೂರ ಏನು ಈಗ ಬುಧವಾರ ಸಂತೆಗೂ ಕಾಯಿಪಲ್ಯ ಹತ್ತಿದ್ ಬಿಟ್ಟು ಅಂತಂದು ಬಯಾಕತ್ತಿದ್ರಿ ಇಲ್ರಿ ಹಿಂಗೆ ಕಮಲಕ್ಕರೆ ಮನ್ಯಾಗ ಹೇಳ್ಕಸಿದ್ರೆ ಅದಕ್ಕೆ ಕೊಡಾಕಂತ ಹೊಂಟೇನಿ ಅಂತಂದಿರಿ ಅವಾಗ ಬಂದು ತಂದು ಕೊಡ್ಲೇನ ಅಂದೇರಿ ಗಿರ್ಜಾಕ ಬೇಡವಾ ಇಲ್ಲಿದ್ದ ಏನು ಬರ್ತಿ ಅಲ್ಲಿದ್ದ ಮತ್ತೆ ದೂರ ಆಕೈತಿ ಬೇಡ ತಗೊಂಡು ನಾನು ಬರ್ತೇನೆ ಅಂದಾರ್ರಿ ಅವರು ಬಂದ್ರೆ ನಾವು ಅತ್ತಾಗಿಂದ ನಿಮ್ಮ ಮನೆ ದೂರ ರೀ ಅತ್ತಾಗಿಂದ ಬರೋರಾಗನೇ ದೊಡ್ಡ ಹಬ್ಬಲ್ಲ ಎಲ್ಲರೂ ತೊಗೊಂಡು ಕಾಯಿಪಲ್ಯ ಖಾಲಿ ಆತಂದ್ರೆ ಈತ ಬರೋರಾಗ ಭಾಳ ಏನು ಉಳಿದಿರದೇ ಇಲ್ರಿ ಹೌದು ಬಿಡವ ಹಂಗಾಕತಿ ಈಗ ದಿನಂಪ್ರತಿ ಆದ್ರೆ ಏನಾಕತಿ ದಿನ ಯಾರು ಕಾಯಿಪಲ್ಲೆ ತೊಗೊಂತಾರೆ ಒಂದು ತೊಗೊಂಡ್ರೆ ಅಂದ್ರೆ ಮತ್ತೆ 4 ದಿನ ಬಿಡ್ತಾರೆ ನಡೀತೈತೆ ಈಗ ಮತ್ತೆ ಹಬ್ಬಲ್ಲ ನಾಳೆ ಎಲ್ಲರಿಗೂ ಕಾಯಿಪಲ್ಲೆ ಬೇಕಾ ಹೌದು ಬಿಡುವ ಬೇಷತ್ ಬಿಡವ ಪುಣ್ಯ ಬರ್ಲಿವ ಇವತ್ತು ಅನ್ಕೊಟ್ಟು ಯಾಕೆ ಹೊಲ್ಲಕ್ಕೆ ತೋರಿ ಕಮ್ಲಕ್ಕಾರ ಬರ್ತೀನಿ ತೋರ್ವ ಹಂಗಾರೆ ಹ್ಞೂ ಪುಣ್ಯ ತೆಕೋ ಇವತ್ತು ಅನ್ಕೊಟ್ ನೋಡು ಪಾಪ ನಾನು ಹೋಗುವಕ್ಕಿದ್ನೀಗ ಕಂಡಾಪಟ್ಟಿ ಮನೆ ದೂರು ಪಾಪಲ್ಲಿದ್ದ ತಂದ್ಕೊಟ್ಟ ಅವ್ರ ಕಾಯಿಪಲ್ಲೆನ ಏನ್ವಾ ರೊಟ್ಟಿ ಪಂಚಮಿ ತಯಾರಿ ಜೋರು ಐತನ ಕಮ್ಲಕ್ಕ ಬಾರವ ಏನು ಜೋರು ನಾನು ಹೊಂಟಿದ್ದೆ ನೋಡಿ ಸಾವುಕಾರ ಮನೆಗೆ ಪುಣ್ಯದಕ್ಕೆ ಅಲ್ಲಿದ್ದ ತಂದು ಕೊಟ್ಟು ನೋಡು ಪಾಪ ಮುಂಜಾನೆ ನಿಂಗಪ್ಪ ಕೈ ಕಸಿದೆ ತೆಗಿದ್ರೆ ಒಟ್ಟು ಕಳಿಸ್ಕೊಡಪ್ಪ ಆಕಿನ ಹೇಳಿ ಹೋಗು ಕಾಯಿಪಲ್ಲೆ ತಂದು ಕೊಟ್ಟು ಹೋಗು ಅಂತ ಹೇಳಿ ನಾನು ಮತ್ತಿದ್ರೆ ಮತ್ತೆ ತೆಗೆದಿಡ ಅಂತಂದು ಹೇಕಸಿದ್ದೆ ಮತ್ತೊಂದು 2 ಕಿಲೋ ಬದ್ನಿಕಾಯಿ ಅದು ಮತ್ತು ನಾ ಹಂಚಕ್ಕೆ ಬೇಕದ ರೊಟ್ಟಿ ಪಂಚಮಿಗೆ ಹಾಗಾಗಿ ಹೇಕಸಿದ್ದೆ ಪಾಪ ತಂದ ಕೊಟ್ಟ ಅವಡು ಮುನ್ನ ಕಮ್ಲಕ್ಕ ನಾನು ಅದ ಏನು ಕಾಯಿಪಲ್ಲೆ ಮರಕ್ಕೆ ಬಂದೆ ಏನು ಅಂದೆ ಇಲ್ರಿ ಹಿಂಗೆ ಕಮ್ಲಕ್ಕರ ಕೊಡಕ್ಕೆ ಬಂದಿದ್ದೆ ಅಂತಂದಿಲ್ಲ ಸಾವಕ್ಕೆ ಮತ್ತು ಕಾಯಿಪಲ್ಲೆ ಈಗ ಎಲ್ಲರೂ ಒಯ್ಯುವಾರ ಎಲ್ಲ ಕಮ್ಲಕ್ಕ ಹಾಗಾಗಿ ಬದ್ನಿಕಾಯಿ ಅದು ತೆಗೆದಿಡುವ ನಾನು ಬಂದು ಒಯ್ತೀನಿ ಅಂತಂದು ಹೇಳಿದೆ ತೊಗೊಂತಿದ್ರೆ ಇದ್ರಾಗ ತೊಗೊಂಬ ತರ್ಸಾಕ್ ಬರ್ತೈತಿ ಏ ಬ್ಯಾಡವಾ ಕಮ್ಲಕ್ಕ ಮತ್ತು ನೀವು ಮಂದಿನೂ ಭಾಳ ಹಾಕಿರಿ ಮತ್ತು ಹಂಚಾಕದ ಬೇಕಾಕತಿ ಬ್ಯಾಡವಾ ಮತ್ತು ನಿನಗೂ ಅಲ್ಲ ನನಗೂ ಅಲ್ಲ ಬೇಡ ನಾನು ಮತ್ತು 1 ಕಿಲೋ ಬದ್ನಿಕಾಯಿ ಹೇಳೀನಿ ನಾನು ಇವನ್ನ ಮಡಿಕಿದ್ವ ಮಡಿಕೆ ನೆನೆ ಹಾಕೇನಿ ಇದಕ್ಕೆ ಮಡಿಕೆ ಕಾಯಿ ಹೊಡಿಸಿ ಪಲ್ಯ ಮಾಡಿದ್ರಾತಂತೆ ಒಟ್ಟು ಹಿಟ್ಟಿನ ಪಲ್ಯ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ನಾನು ಮಾಡೇನಿ ಒಟ್ಟು ಬಾ ಏನಾರ ಇಲ್ಲ ತಂದ್ರೆ ಏನಾರ ಮಾಡ್ಬೇಕಮ್ಲಕ್ಕ ಮತ್ತು ರೊಟ್ಟಿ ಅಂಕರ ಇದನ್ನು ಮಾಡೇನಿ ಬಡ್ದಿಟ್ಟೇನೆ ಎಳ್ಳು ಹಚ್ಚಿ ಮುಂಜಾನೆ ಏನು ಚಪಾತಿ ಮಾಡೋದು ಲೇಟ್ ಆಗೋದಿಲ್ಲ ಏನಿಲ್ಲ ರೊಟ್ಟಿ ದೌಡ ಮಾಡಿ ಬೇಯಿಸಿ ಮಾಡಿದೆ ನಾನು ನಿನ್ನೆ ಮಾಡಿಟ್ಟಿವ ರೊಟ್ಟಿ ಅದು ಉಂಡಿ 1-2 ಥರ ಅಷ್ಟ ಮಾಡಿಟ್ಟತೆ ಮತ್ತು ಹಿಂದಗಡೆ ಮಾಡಿದ್ರಾತಂತ ಹೇಳಿ ಮತ್ತು ಬಿಗ್ರಿಗೆ ಅದು ಹಾಕ್ಬೇಕಲ್ಲ ಊರಿಗೆ ಹಾಗಾಗಿ ಅವಾಗನ ಕಟ್ಟಿದ್ರಾತ ಬಿಡ ಅಂಥೇಳಿ ಬಿಟ್ಟೇವ ಈಗ ಎಡಿ ಪೂರ್ತಕ್ಕಷ್ಟ 2 ಥರ ಅಷ್ಟ ಮಾಡೇವ ಈಗ ಅಷ್ಟ ಮಾಡೇನ ಕಮ್ಲಕ್ಕ ಮತ್ತಿಕ್ಕಿ ಸರೋಜ ಹೊಂಟು ನಿಂತಿದ್ಲ ಅವ್ರ ಅಣ್ಣನು ಸಿಟ್ ಮಾಡಿದ್ರು ಹೋಗ್ಬೇಡ ಹಬ್ಬದ ಮುಂದೆ ಹೊಕ್ಕೇನು ನಮಗೂ ಹೆಂಗೆ ಅನಿಸ್ತೈತಿ ಹೆಣ್ಮಗಳು ಹಬ್ಬದ ಮುಂದೆ ಹೋಗೋ ಚಂದ ಆಕತನ ಹೆಂಗೂ ಕಾಲ ಹಬ್ಬ ಬಂದೈತಿ ನೀನು ರೊಟ್ಟಿ ಪಂಚಮಿ ಮುಗಿಸಿ ನಾಗಪ್ಪಗದ ಹಾಲು ಒಯ್ದ್ಮ್ಯಾಗ ಉಂಡಿ ಹೆಂಗೂ ಕೊಡಕ್ಕೆ ಬರ್ಬೇಕು ನಿಮ್ಮ ಊರಿಗೆ ಇಬ್ಬರು ನಾನು ನಿಮ್ಮ ಮೊಯ್ನಿ ಕೂಡ ಇಬ್ಬರು ಬರ್ತೇವಿ ಬಿಟ್ಟು ಬರ್ತೇವಿ ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಅಂತಂದು ಮತ್ತು ಹೇಳಿದ್ಮ್ಯಾಗ ಉಳಿದ್ಲಕ್ಕಿನ ಮತ್ತೆ ಹೋಗಲಿಲ್ಲ ಅದ ಕಮ್ಲಕ್ಕ ರೊಟ್ಟಿ ಪಂಚಮಿ ಅದು ಮಾಡಿ ನಾಗಪ್ಪ ಹಾಲು ಇದು ಪಂಚಮಿ ಮುಗಿಸ ಹೊಕ್ಕವ ಟೂರಿಗೆ ಏ ಬೇಷ್ ಆತು ಬಿಡ ಹೆಣ್ಮಕ್ಳು ಏನು ಒಂದು ಮದುವೆ ಆದ ಹೊರತಾಗ ಬರ್ತಾರ ಮತ್ತು ಅಲ್ಲಿ ಹಾಲು ಒಯ್ದಿರಂಗಿಲ್ಲ ಅಂತ ಅವ್ರ ಮನೆಗೆ ಅತ್ಲಾಗ ನಮ್ಮ ಮನೆ ಅಂದು ಹಬ್ಬ ಅಂತಾರ ಏನು ಅಪ್ರೂಪಕ್ಕೆ ಬಂದ ಬಿಡೇವ ಆಕಿನ ಹಬ್ಬಕ್ಕೆ ಪಾಪ ಇರುವಲ್ಲಕ್ಕೆ ಬಿಡ ಹಬ್ಬ ಮುಗಿಸಿ ಕಸಿರಂತ ಏನು ಕಮ್ಲಕ್ಕಂದು ರೊಟ್ಟಿ ಪಂಚಮಿ ಜೋರು ಐತೆ ಬಿಡು ಈಗ ಮಗ ಬರ್ತಾನಂತೇಳಿ ಏನು ಜೋರು ಹಬ್ಬ ಈಗ ಏ ಬಾರ ಯವ್ವ ಏನು ಜೋರು ಬಾ ಇಲ್ಲ ಏನು ಮಾಡತ್ತ ಕಮ್ಲಕ್ಕ ಏನು ಸುದ್ದಿ ಏನು ಸಿಹಿ ಕೊಡಲಿಲ್ಲ ಏನಿಲ್ಲ ನಮ್ಗೆ ಅಲ್ಲ ಮನೇನು ನಿಮ್ದು ಐತಿ ನಿಮ್ಗೇನು ಬೇಕು ಹೇಳ್ರಿ ಮಾಡ್ಕೊಡ್ತೀನಿ ತಿನ್ನಿರಿ ಅಂತ ಅಲ್ಲವ ನಾನು ಅಕ್ಲಿ ಮಾಡಿದ್ನೆ ಚಲೋ ಆತ್ ಬಿಡವ ಅದ ಒಳಗಿದ್ಲ ಕುಂತಿದ್ಲ ಇದು ನಾನು ಈಗ ಕಾಯಿಪಲ್ಲೆ ಸಾಕು ಹೋದ್ರಿಲ್ಲಲ್ಲ ಹಂಗೆ ಬಂದು ಮತ್ತು ಒಳಗೆ ಹೋಗ್ಬೇಕಂದ್ರೆ ಗಿರ್ಜಾ ಹೋಗೋದ್ಲ ಕುಂತೀವಿ ನೋಡಿ ಮಾತಾಡ್ಕೊತ ಇದೇನು ಜೋರು ಐತನ ರೊಟ್ಟಿ ಪಂಚಮಿ ಹಬ್ಬ ಏನು ಜೋರು ಯವ್ವ ಇದ್ದಿದ್ದು ಮಾಡೋದು ಕಮ್ಲಕ್ಕ ಏನು ಜೋರು ಇದೊಂದು ಕುಡುಕ್ ಹಣಿ ಏನು ಮಾಡೋದು ಒದ್ರಾಡಿ ಕಷೆ ನೋಡಿ ಇವತ್ತು ಹೊಲಕ್ಕೆ ಏನು ಒದರ್ಸ್ಕೊಳ್ಳೋದು ಏನು ತಾನು ಸಾರಿನ ಹುಡುಗರು ಸಾಲಿಗೆ ಹೋಗಂಗಿಲ್ಲ ಅಂತ ಈಗ ಕಿಸ್ತಾಡ್ತಾವಲ್ಲ ಹಂಗೆ ಮಾಡ್ತದೆ ಹೊಲಕ್ಕೆ ಹೋಗಕ್ಕೆ ನನ್ನ ಗಂಡ ಒದ್ರಿ ರಕ್ತ ಸುಟ್ಟತ್ ನನ್ನ ಕ್ರಮ ಅಂತ ಹಂಗೆ ಬಿಡ ಮತ್ತು ಒದ್ರಾಡಿದ್ರೆ ನೋಡಿಲ್ಲೇ ಮತ್ತೋಟ ಮಾಡ್ತಾರ ಅವ್ರು ಒದ್ರಾಡಕ್ಕೆ ಹೋಗ್ಬಿಡೋದು ಎಂದ ಹೇಳ ನಿನಗೆ ನೀವು ಒದ್ರಾಡೋದು ಬಿಡೋದಿಲ್ಲ ಅವ್ರು ಮಾಡ್ತಾನೆ ಮಾಡೋದು ಬಿಡೋದಿಲ್ಲ ಅಂತಾರ ಅಂದಾಗ ಸುಮ್ಮನೆ ಇರ್ಬೇಕು ನೀನು ಸುಮ್ಮನೆ ಇರ್ತೀಯ ಕಮ್ಲಕ್ಕ ಬಿದ್ದು ನೋಡಿ ನಿನ್ನ ಕಾಲು ಕೆತ್ತಸ್ಕೊಂಬಂದತ್ತು ಕುಡುದು ಏನು ಮಾಡ್ತಿ ಆಟಕ್ಕೆ ಮುಗ್ದತಿ ಬೇಸಿ ಏನು ಕಾಲ್ಗಿಲ್ಲಿ ಹೆಚ್ಚು ಕಮ್ಮಿ ಏನು ಮುರ್ಕೊಳ್ಳಿ ಮಾಡಲಿ ಎಲ್ಲ ವಜನೆಲ್ಲ ತುಪ್ಪಾನ ಕೆಲಸ ಅಲ್ಲಿ ಹೆಣ್ಮಕ್ಳಿಗೆ ಹೋದಿಲ್ಲ ಮನ್ಯಾಗ ಮಾಡೋದಕ್ಕತ್ತೆ ಹೋಗ್ಕರ್ನ ನೋಡು ಬಿದ್ದು ಎಲ್ಲಿ ಬಿದ್ದು ಬಂದೆ ಮತ್ತು ನಾಗಪ್ಪಣ್ಣ ಎಲ್ಲಿ ಬಿದ್ದು ಬಂದೈತೆ ಪೂಲ್ ಕಟ್ಟಿ ಬಿದ್ದು ಬಂದತಿ ಮತ್ತು ಒಂದಿಬ್ಬರು ಮಂದಿ ತಂದು ಹೊತ್ತು ಹಾಕಿ ಚವನ್ಯಾಗ ಬಿಟ್ಟು ಹೋಗಿದ್ರು ಒದ್ರಾಡಿ ಇಟ್ಟಾಗ ಎದ್ದ ನೋಡಿ ಇವತ್ತು ಮುಂಜಾನೆ ಹೌದಾ ನೀವು ಒದ್ರಾಡಿ ಕೇಳಾಕತ್ತಿತ್ತು ನಮ್ಮ ಮನ್ಯಾಗ ಅನ್ನಕತ್ತಿದ್ರಿ ಇವತ್ತು ಅಯ್ಯ ರೇನಕ್ಕ ಮತ್ತೆ ಚಾರ್ಜ್ ಮಾಡಕತ್ತಾ ಬಿಡು ನಾಗಪ್ಪನಿಗೆ ಬೇಸಿ ಒದ್ರಾಡಕತ್ತಾ ಬಿಡು ಇವತ್ತು ಅಂತಂದು ಅನ್ನಕತ್ತಿದ್ರಿ ಇವ್ರು ಅಯ್ಯೋ ಏನ ನೀವು ಮಲ್ಲಪ್ಪಣ್ಣ ನಿಮ್ಮ ಮನೆ ಕೇಳಾಕತ್ತಿತ್ತಾನ ಒದ್ರಾಡೋದು ಏವ ಹಂಗ ಮತ್ತೆ ಓನಿಂದ ಮನೆ 10 ಮನೆ ಇರ್ತಾವು ನಾವು ಒದ್ರಾಡೋದಕ್ಕೆ ಓದಿರ್ತೈತಿ ಮಾತಾಡೋದಕ್ಕೆ ಓದಿರ್ತೈತಿ ಅದಕ್ಕೇನ ಕಾಯಿಪಲ್ಲೆ ತರಿಸಿದ್ರಿ ಕಮ್ಲಕ್ಕ ಇವ ಸಾಕು ತಂದು ಕೊಟ್ಲೆ ಇವ ಮುಂಜಾನೆ ಹೇಗಿದ್ದೆ ಇವಂಗ ಹೊಲಕ್ಕೆ ಹೊಂಟಿದ್ದೆ ನಿಂಗಪ್ಪ ಹೇಳಿ ಹೋಗ್ಯಪ್ಪ ಅಂತ ಹೇಳಿ ತಂದು ಕೊಟ್ಟು ಹೋದ್ಲು ನೋಡಕಿನ ಅಲ್ಲ ಇದ್ರಾಗ ಒಯ್ತಿದ್ರು ಬೈ ಮತ್ತೆಲ್ಲಿ ತರ್ಸಕ್ಕೆ ಹೋಗಿ ಗಿರ್ಜಾವು ತಗೋ ಅಂದೆ ಆಕಿನೂ ಬೇಡಂತ ಸಾಲೋದಲ್ಲಂತ ನೀನಾರ ಬೈ ಮತ್ತೆಲ್ಲಿ ತರಿಸ್ತಿ ಇದ್ದಿದ್ರಾಗ ಮಾಡು ಮುಗಿಸು ಎಲ್ಲರೂ ನಾ ರೊಟ್ಟಿ ಪಂಚಮಿ ಹಬ್ಬಕ್ಕೆ ರೊಟ್ಟಿ ಕೊಡುವಾರ ಒಂದು ಇಟ್ಟು ಹಚ್ಚಿ ಕೊಡಿ ಅಂತ ನಿಮ್ಮದು ಕೂರ್ತಕ್ಕ ಬ್ಯಾಡ ಕಮ್ಲಕ್ಕ ಬೇಡ ನೀವು ಮಂದಿ ಬಾಳಾಕಿರಿ ಬೇಡವ ತುಸು ಪಲ್ಯ ಮಾಡೋದು ಎಲ್ಲರೂ ಕೊಡ್ತಾರೆ ಅದನ್ನು ತಿನ್ಬೇಕು ಅದನ್ನು ಬಿಡ್ಬೇಕು
ಎಲ್ಲರೂ ಒಣ್ಣನಾರು ಕೊಡ್ತಾರೆ. ಹಂಗಾಗಿ ಒಂದು ಇಟೀಟ ಮಾಡ್ತೀನಿ, ಭಾಳ ಪಲ್ಯ ಏನು ಮಾಡೋದಿಲ್ಲ ಕಮ್ಲಕ್ಕ ನಾನು. ಅಷ್ಟ ಬಿಡು, ಎಲ್ಲಿ ಭಾಳ ಮಾಡೋದು, ಮತ್ತೆ ಎಲ್ಲರೂ ಕೊಡುವಾರ, ಮತ್ತೆ ನಾವು ಅವ್ರು ಕೊಡೋದು ಅವ್ರು ನಮಗೆ ಕೊಡೋದು. ರೊಟ್ಟಿ ಪಂಚಮಿ ಹಬ್ಬ ಚಂದವಾ ಇದು. ರೊಟ್ಟಿ ಪಂಚಮಿ ಹಬ್ಬ ಎಲ್ಲ ಚಂದ ಕಮ್ಲಕ್ಕ. ತಯಾರಿ ಮಾಡೋರಾಗನ ಸಾಕಾಗಿ ಹೋಗತ್ತೆ ಮಕ್ಕಳಿಗೆ, ತುಸು ಕೆಲಸ ಆಕತ್ತನ. ಹಬ್ಬ ಬಂದು ಅಂದ್ರೆ ಪುರ್ಸತ್ತಿಲ್ಲ ನೋಡು, ಕುಂಡಿ ಊರು ಕುಂದ್ರಾಗ ಪುರ್ಸತ್ತಿಲ್ಲ ನೋಡು ಕಮ್ಲಕ್ಕ. ರೊಟ್ಟಿ ಪಂಚಮಿ ಹಂಗೆ ಹಾಲು ಯಾಕೆ ಮತ್ತು ಉಂಡಿ ಮಾಡ, ಚಕ್ಲಿ ಅಂಕರ ತಿನ್ನಾಕ ಮಾಡ್ತೀವಿ ಬಿಡು ಹುಡುಗರಿಗೆ. ಮತ್ತು ಉಂಡಿ ಎರಡು ಥರ ಮಾಡಬೇಕಲ್ಲ ಕಮ್ಲಕ್ಕ ಅಡಿಗಿಡಾಕ. ನೀವು ಹಾಲು ಯಾಕೆ ಮತ್ತು ಮಾಡಬೇಕಲ್ಲ ಉಂಡಿ. ಅದು ನೀ ಮಾಡಿದ್ದೀನಿ ಇಲ್ಲ ರೀ ನಾ ಉಂಡಿನ. ನಾ ಇವತ್ತು ಮಾಡ್ಬೇಕವ ಕಮ್ಲಕ್ಕ. ನೋಡಿ ಇವತ್ತು ನಾ ರೊಟ್ಟಿ ಪಂಚಮಿದು ರೊಟ್ಟಿ ಮಾಡಿಡ್ಬೇಕು, ಉಂಡಿ ಮಾಡಿಡ್ಬೇಕು. ಹಾಲು ಯಾಕೆ ಯಾವ್ದು ಮಾಡಲಿ ಅದು ಬಿಡ್ಲಿ ಸಾಕಿ ಹೋಗೈತೆ ನನಗೂ. ಈಗ ಸಂತಿಪೇಟೆಗೆ ರೊಕ್ಕ ಇರ್ಲಿಕ್ಕಂದ್ರೆ ಕೊಡ್ತೇನಿ. ಏನು ಹಬ್ಬದ ಮುಂದೆ ಯಾಕೆ ಮನ್ಸಿಗೆ ಬೇಜಾರು ಮಾಡ್ಕೊತೀವಿ, ಒದ್ರಾಡಕದು ಹೋಗ್ಬೇಡ. ಇಸ್ಕೊಂಡು ಹೋಗೋ ಮುಂದೆ ರೊಕ್ಕ ಬೇಕಾದ್ರೇನ? ಹ್ಞೂ ಕಮ್ಲಕ್ಕ ಇಸ್ಕೊಂಡು ಹೋಗಿ, ನನಗೂ ಬೇಕಾಗಿತ್ತು. ಅದಕ್ಕೆ ಕೇಳಿಸ್ಕೊಂಡು ಹೋದ್ರೆ ಬನ್ನಿ. ಮತ್ತು ಪಗಾರ ಆತಂದ್ರೆ ಹೊಲಕ್ಕೆ ಹೋಗಿರ್ತೇವಲ್ಲ, ಮತ್ತು ಬಂತಂದ್ರೆ ಪಗಾರ ಬಂದ್ರೆ ಕೊಡ್ತೇನೆ ರೊಕ್ಕನ. ಕೊಡಿ ಅಂತ ಬಿಡೇವ, ಎಲ್ಲರೂ ಊರು ಬಿಟ್ಟು ಹೋಗ್ತೀನಿ ಕೊಡಿ ಅಂತ. ಏನು ಒಯ್ದು ಚಂದಾಗ ಹಬ್ಬ ಮಾಡಿ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಿಮ್ದು ಧೈರ್ಯ ಇವ ಕಮ್ಲಕ್ಕ ನನಗೆ. ಏನು ಬಿಡ ಇವ ಹಂಗೆ, ಮತ್ತು ಒಬ್ಬೊಬ್ರದ್ದು ಒಂದೊಂದು ಥರ ಜೀವನ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತಿ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತೀವಿ ಫ್ರೆಂಡ್ಸ್? ನಿಮ್ಮ ಮನೆಯೊಳಗೆ ರೊಟ್ಟಿ ಪಂಚಮಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಹೊಸದಾಗಿ ನಮ್ಮ ಕತೆಗಳನ್ನ ನೋಡಾಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ. ವಿಲೇಜ್ ಉತ್ತರ ಕರ್ನಾಟಕ ಸ್ಟೋರಿಗೆ ಅಲ್ಲಿ ಕತೆಗಳನ್ನು ಹಾಕ್ತೀನಿ ರೀ. ಸ್ವಲ್ಪ ಆರಾಮಿಲ್ಲ ಅಂತ ಹೇಳಿ ಅಲ್ಲಿ ಕತೆಗಳನ್ನು ಹಾಕಿದ್ದಿಲ್ಲ, ಅಲ್ಲಿ ಕತೆಗಳನ್ನು ಹಾಕ್ತೀನಿ ರೀ. ದಯವಿಟ್ಟು ಅಲ್ಲಿ ಹೋಗಿ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್. ಇವತ್ತಿನ ಕತೆ ಇಷ್ಟ ಆತಂದ್ರೆ ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಹೈಪ್ ಅಂತ ಆಪ್ಷನ್ ಐತೆ, ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ. ಧನ್ಯವಾದಗಳು ರೀ ಎಲ್ಲರಿಗೂ.